ಹಾಯ್ ನಮಸ್ಕಾರ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ಲರಿಗೂ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಟೈಮ್ನಾಗ ದೇಹ ಬಹಳ ಡಿಹೈಡ್ರೇಟ್ ಆಗ್ತಿರ್ತದ ಸ್ವೆಟಿಂಗ್ ಎಲ್ಲ ಆಗಿ ದೇಹದಾಗಿರೋ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಸಾಲ್ಟ್ಸ್ ಇದೆಲ್ಲ ಇಂಬ್ಯಾಲೆನ್ಸ್ ಆದಾಗ ಅವಾಗ ದೇಹದಾಗ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ಬಿಡ್ತಾವ ಅಂದ್ರೆ ಮಸಲ್ ಕ್ರಾಂಪ್ಸ್ ಆಗ್ತದ ಹೆಡ್ಏಕ್ ಆಗಕ್ಕೆ ಸ್ಟಾರ್ಟ್ ಆಗ್ತದ ಸೊ ಈ ತರ ಎಲ್ಲ ಆಗ್ತದ ಹಾಗಾಗಿ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದ ಹೈಡ್ರೇಷನ್ ಜೊತೆಗೆ ಸೊ ಈ ಎಲೆಕ್ಟ್ರೋಲೈಟ್ಸ್ನು ಬ್ಯಾಲೆನ್ಸ್ ಆಗಿರಬೇಕು ಹೈಡ್ರೇಷನ್ ಚೆನ್ನಾಗಿ ಆಗಬೇಕು ಬೇಸಿಗೆ ಕಾಲದಾಗ ಅಂತಂದ್ರೆ ಗರ್ಭಿಣಿಯರು ಯಾವ ಹಣ್ಣುಗಳು ತಪ್ಪಲಾರದೆ ತಿನ್ಬೇಕು ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ ನೋಡೋಕ್ಕಿಂತ ಮುಂಚೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಯಾವುದೇ ಹಣ್ಣುಗಳಾಗ್ಲಿ ಮಾಡರೇಟ್ ಅಮೌಂಟ್ ಅಲ್ಲಿ ಸೇವನೆ ಮಾಡಬೇಕಾಗ್ತದ ಅತಿಯಾಗಿ ಸೇವನೆ ಮಾಡೋದು ಯಾವುದೇ ರೀತಿಯಲ್ಲಿ ಒಳ್ಳೇದಲ್ಲ ಆಮೇಲೆ ಗರ್ಭಿಣಿ ಆಗಿದ್ದಾಗ ಯಾವುದೇ ಒಂದು ಹಣ್ಣುಗಳು ಏನೇ ನೀವು ಸೇವನೆ ಮಾಡ್ತಿದ್ರ ಅದು ಒಂದ್ಸಲಿ ನಿಮ್ಮ ಡಾಕ್ಟರಿಗೆ ಹೇಳೇ ನೀವು ಯೂಸ್ ಮಾಡೋದು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತದೆ ನಿಮಗೆ ಬಿಕಾಸ್ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರ್ತದ ಆಮೇಲೆ ಅವರು ಪ್ರೆಗ್ನೆನ್ಸಿಯಲ್ಲಿ ಯಾವ ಸ್ಟೇಜ್ ಅಲ್ಲಿ ಇರ್ತಾರ ಆಮೇಲೆ ಅವ್ರ ಬಾಡಿ ಚೇಂಜಸ್ ಹೇಗಿರ್ತದ ಅದೆಲ್ಲ ನಿಮ್ಮ ಡಾಕ್ಟರ್ ನೋಡ್ತಿರ್ತಾರೆ ಹಾಗಾಗಿ ಯಾವ ಹಣ್ಣು ತಗೊಂಡ್ರೆ ಸೂಕ್ತ ಯಾವ ಹಣ್ಣು ತಗೊಳ್ಳದೆ ಇದ್ರೇನೆ ಸೂಕ್ತ ಅಂತ ಅವರಿಗೆ ಬೆಸ್ಟ್ ಗೊತ್ತಿರ್ತದೆ ಸೊ ಇನ್ ಜನರಲ್ ಆಗಿ ಯಾವ ಹಣ್ಣುಗಳಿಂದ ನಮಗೆ ಹೈಡ್ರೇಷನ್ ಸಿಗ್ತದ ಎಲೆಕ್ಟ್ರೋಲೈಟ್ಸು ಬ್ಯಾಲೆನ್ಸ್ ಆಗಿರ್ತದ ಅಂತ ಹೇಳ್ತೀನಿ ಇನ್ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಗರ್ಭಿಣಿ ಆಗಿದ್ದಾಗ ಆಹಾರ ಎಷ್ಟು ಇಂಪಾರ್ಟೆಂಟ್ ನಮ್ಮ ಆಹಾರದಾಗ ಹಣ್ಣುಗಳ ಸೇವನೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದ ಯಾಕಂದ್ರೆ ಹಣ್ಣುಗಳದಾಗ ಹೇರಳವಾಗಿ ಫೈಬರ್ ಇರ್ತದ ಆಮೇಲೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಚೆನ್ನಾಗಿರ್ತದ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದ ಆಮೇಲೆ ಅದೇ ಅನ್ನಲ್ಲ ಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಚೆನ್ನಾಗಿರೋ ಸಲುವಾಗಿ ನಿಮ್ಮ ದೇಹದಾಗ ನೀರಿನ ಕೊರತೆನೂ ಆಗಂಗಿಲ್ಲ ಆಮೇಲೆ ಕನ್ಸ್ಟಿಪೇಷನ್ ಹಾರ್ಟ್ ಬರ್ನ್ ಈ ತರ ಪ್ರಾಬ್ಲಮ್ ಎಲ್ಲ ಆಗೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತದೆ ಹಾಗಾಗಿ ಪ್ರತಿದಿನಕ್ಕೆ ಮಿನಿಮಮ್ ಅಂದ್ರೂ ಒಂದ್ ಹಣ್ಣಾದ್ರೂ ಸೇವನೆ ಮಾಡ್ಲೇಬೇಕಾಗ್ತದೆ ಗರ್ಭಿಣಿಯಾಗಿದ್ದಾಗ ಹಾಗಾಗಿ ಈ ಹಣ್ಣುಗಳದ ಏನ್ ರೋಲ್ ಅದಲ್ಲ ವೆರಿ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿನಾಗ ಸೊ ಫಸ್ಟ್ ಹಣ್ಣು ಈ ಬೇಸಿಗೆ ಕಾಲದಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ತಪ್ಪಲಾರದೆ ಸೇವನೆ ಮಾಡಬೇಕಾಗಿರೋದು ಯಾವ್ದಂತಂದ್ರ ಕಲ್ಲಂಗಡಿ ಹಣ್ಣು ವಾಟರ್ ಮಿಲನ್ ಎಸ್ ವಾಟರ್ ಮಿಲನ್ ಅಲ್ಲಿ ಹೇರಳವಾಗಿ ನೀರಿನ ಅಂಶ ಇರ್ತದ ಸೊ ಜಾಸ್ತಿ ನೀರು ಇರೋದ್ರಿಂದ ನಿಮ್ಮ ದೇಹ ತಂಪಾಗಿರ್ತದ ಹೈಡ್ರೇಟೆಡ್ ಇಡ್ತದ ಈ ಕಲ್ಲಂಗಡಿ ಹಣ್ಣಿನ ಬಗ್ಗೆನೇ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ ನಾನು ವಾಟರ್ ಮಿಲನ್ ಬೆನಿಫಿಟ್ಸ್ ಏನೇನಾಗ್ತದೆ ಪ್ರೆಗ್ನೆನ್ಸಿನಾಗ ಅಂತ ನೀವು ಇನ್ನ ಡೀಟೇಲ್ ಆಗಿ ಬೇಕಂತಂದ್ರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೋಬಹುದು ವಾಟರ್ ಮಿಲನ್ ಇಂದ ಕಾಮನ್ ಪ್ರೆಗ್ನೆನ್ಸಿ ಡಿಸ್ಕಂಫರ್ಟ್ಸ್ ಏನಿರ್ತಾವಲ್ಲ ಲೈಕ್ ಮಸಲ್ ಕ್ರಾಂಪ್ಸ್ ಆಗಿರ್ಬೋದು ಹೆಡ್ಏಕ್ ಆಗಿರ್ಬೋದು ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ವಾಮಿಟಿಂಗ್ ಪ್ರಾಬ್ಲಮ್ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಈ ತರ ಎಲ್ಲ ಆಗ್ತಿರ್ತದಲ್ಲ ಸೊ ಇವೆಲ್ಲದರಿಂದ ಈ ಹಣ್ಣು ಒಂದ್ ಸ್ವಲ್ಪ ರಿಲೀಫ್ ಕೊಡ್ತದ ಇದ್ರ ಜೊತೆಗೆ ಹಾರ್ಟ್ ಬರ್ನ್ ಅಂದ್ರೆ ಆಸಿಡಿಟಿ ಪ್ರಾಬ್ಲಮ್ನು ಬಹಳಷ್ಟು ಜನಕ್ಕೆ ಸಮಸ್ಯೆ ಉಂಟು ಮಾಡ್ತದ ಒಂದು 2ನೇ 3ನೇ ತಿಂಗಳಲ್ಲಿ ಸೊ ಆಸಿಡಿಟಿ ಸಮಸ್ಯೆಗೂ ಇದು ಒಂಥರ ರಾಮಬಾಣ ಇದ್ದಂಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದ್ರಿಂದ ತಡೆಗಟ್ಟದ ಆಮೇಲೆ ಇದ್ರಾಗ ವೈಟಮಿನ್ಸ್ ಚೆನ್ನಾಗಿರ್ತದ ವೈಟಮಿನ್ ಎ ಸಿ ಎಲ್ಲ ಇರ್ತದ ಆಮೇಲೆ ಎಲೆಕ್ಟ್ರೋಲೈಟ್ಸ್ ಅನ್ನಲ್ಲ ನಾನು ಸ್ಟಾರ್ಟಿಂಗ್ ಸೊ ಎಲೆಕ್ಟ್ರೋಲೈಟ್ಸ್ನು ಇರ್ತದೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲಾನು ಸೊ ಹಂಗಾಗಿ ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್ನು ನಿಮ್ಮ ದೇಹಕ್ಕೆ ಅವಾಗ ಸಿಗ್ತದ ಇದ್ರ ಜೊತೆಗೆ ನಿಮ್ಮ ಕಾಮನ್ ಪ್ರೆಗ್ನೆನ್ಸಿ ಡಿಸ್ಕಂಫರ್ಟ್ ಇಂದನೂ ನಿಮಗೊಂದು ರಿಲೀಫ್ ಸಿಗ್ತದ ಸೊ ತಪ್ಪಲಾರದೆ ಕಲ್ಲಂಗಡಿ ಹಣ್ಣನ್ನ ಈ ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡ್ರಿ ಆಮೇಲೆ ನಾನಲ್ಲ ಮಾಡ್ರೇಷನ್ ಇಸ್ ದ ಕೀ ಇದು ಒಂದು ತಲೆಗೆ ಇಟ್ಕೋಬೇಕು ಯಾಕಂದ್ರೆ ಅತಿ ಆದ್ರೆ ಯಾವ್ದೂ ಚಲೋ ಅಲ್ಲ ದೇಹಕ್ಕೆ ಎಷ್ಟು ತಗೋಬೇಕು ನಮ್ಗ ಎಷ್ಟು ಅವಶ್ಯಕ ಇರ್ತದ ಅಷ್ಟನ್ನೇ ತಗೊಂಡ್ರೆ ಅದು ಒಳ್ಳೇದು ಒಳ್ಳೆ ರೀತಿಯಲ್ಲಿ ಅದು ನಮ್ಗ ಕೆಲಸ ಮಾಡ್ತದ ಈಗ ನೆಕ್ಸ್ಟ್ ಹಣ್ಣು ಮಸ್ಕ್ ಮೆಲನ್ ಈ ಮಸ್ಕ್ ಮೆಲನ್ ಅಲ್ಲಿ ನೀರಿನ ಅಂಶ ಚೆನ್ನಾಗಿರ್ತದ ಸೊ ನಿಮ್ಮ ದೇಹಕ್ಕೆ ಅದು ನಿರ್ಜಲೀಕರಣ ಆಗದೆ ಇರೋ ಹಾಗೆ ನೋಡ್ಕೊಂತದ ಅಂದ್ರೆ ನಿಮ್ಮ ದೇಹ ಹೀಟ್ ಆಗ್ಲಾರ್ದಂಗ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡ್ತದ ನಿಮ್ ದೇಹನ ಕೂಲ್ ಆಗಿ ಇಡಕ ಇದು ಹೆಲ್ಪ್ ಮಾಡ್ತದ ಆಮೇಲೆ ದೇಹದಾಗ ವಾಟರ್ ರಿಟೆನ್ಷನ್ ಆಗ್ಲಾರ್ದಂಗ ನೋಡ್ಕೋತದ ಅಂದ್ರೆ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ಪ್ರೆಗ್ನೆಂಟ್ ವುಮೆನ್ಸಿಗೆ ನೀರು ಅಂದ್ರೆ ಯೂರಿನ್ಸ್ ಪಾಸ್ ಆಗಂಗಿಲ್ಲ ನೀರ್ ಹಂಗೆ ರಿಟೇನ್ ಆಗಿರ್ತದ ಕಾಲುಗಳು ಉಬ್ಕೊಂಡ್ ಬಿಡ್ತಾವ ಸೊ ಆ ತರ ಸಮಸ್ಯೆ ಏನು ಆಗಂಗಿಲ್ಲ ಈ ಮಸ್ಕ್ ಮೆಲನ್ ತಿನ್ನೋದ್ರಿಂದ ಅಂದ್ರೆ ವಾಟರ್ ರಿಟೆನ್ಷನ್ ಆಗ್ಲಾರ್ದಂಗ ಪ್ರಿವೆಂಟ್ ಮಾಡ್ತದ ಹಾಗೆ ಇದ್ರಲ್ಲೂ ಫೈಬರ್ ಇರ್ತದ ಆಮೇಲೆ ಎಲೆಕ್ಟ್ರೋಲೈಟ್ಸ್ ಇರ್ತದ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲ ಇರ್ತದ ಎಲೆಕ್ಟ್ರೋಲೈಟ್ಸ್ ಸೊ ನಿಮ್ ದೇಹದಾಗ ಎಲೆಕ್ಟ್ರೋಲೈಟ್ಸ್ನು ಬ್ಯಾಲೆನ್ಸ್ ಆಗಿರ್ತದ ಬೆವ್ರು ಬಿಟ್ಟು ಆಮೇಲೆ ಜಾಸ್ತಿ ಝಳ
ಅಂದರೆ ಮನೇಲೇ ಕೂತಿರ್ತೀವಿ, ಬಟ್ ಹೊರಗಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅದ್ರ ಝಳದಿಂದ ನಮ್ಮ ದೇಹ ಡಿಹೈಡ್ರೇಟ್ ಆಗ್ತಿರ್ತದೆ, ಡ್ರೈ ಆಗ್ತಿರ್ತದೆ ಸ್ಕಿನ್. ಸೊ ಅದರಿಂದೆಲ್ಲ ಇದು ಒಂಥರ ಕಾಪಾಡ್ತದೆ. ಆಮೇಲೆ ಫೈಬರು ಚೆನ್ನಾಗಿರ್ತದೆ. ಸೊ ಡೈಜೆಷನ್ ಸಮಸ್ಯೆ ಏನೂ ಆಗಂಗಿಲ್ಲ, ಸರಾಗವಾಗಿ ಡೈಜೆಷನ್ ಎಲ್ಲ ಆಗೋ ಹಾಗೆ ನೋಡ್ಕೊಂತದ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಫೋಲೇಟ್ ರಿಚ್ ಆಗಿರ್ತದ. ಅಂದ್ರೆ ಗರ್ಭಿಣಿ ಆಗಿದಾಗ ಈ ಫೋಲಿಕ್ ಆಸಿಡ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಇರ್ತದ ಗರ್ಭಿಣಿಗೆ. ಮಗುಗ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಏನು ಆಗ್ಲಾರ್ದಂಗ ನೋಡ್ಕೋತದ ಫೋಲೇಟ್ ಅನ್ನೋ ನ್ಯೂಟ್ರಿಯೆಂಟ್. ಸೊ ಹಾಗಾಗಿ ಇದು ನ್ಯಾಚುರಲಿ ಆಗಿ ಈ ಮಸ್ಕ್ಮೆಲನ್ ಅಲ್ಲಿ ಫೋಲೇಟ್ ಇರ್ತದ. ಹಾಗಾಗಿ ಇದು ಗರ್ಭಿಣಿಯರಿಗೆ ಸೂಕ್ತವಾದ ಹಣ್ಣೆನೆ. ಆದ್ರೂ ಒಂದ್ಸಲ ನೀವು ಡಾಕ್ಟರ್ ಹತ್ರ ಮಸ್ಕ್ಮೆಲನ್ ಫಸ್ಟ್ ಟೈಮ್ ಸೇವನೆ ಮಾಡ್ಲತ್ತಿದ್ರಿ ಅಂದ್ರೆ ಅವರಿಗೆ ಕೇಳೇ ಸೇವನೆ ಮಾಡೋದು ಒಳ್ಳೇದು. ನೆಕ್ಸ್ಟ್ ಬೇಸಿಗೆ ಕಾಲ ಅಂದ್ರೆ ವೆರಿ ಇಂಪಾರ್ಟೆಂಟ್ ಹಣ್ಣು. ಇದನ್ನ ಹೆಂಗ್ ಮಿಸ್ ಮಾಡಕ್ ಆಗ್ತದ? ಅದೇ ಮಾವಿನ ಹಣ್ಣು. ಮಾವಿನ ಹಣ್ಣಲ್ಲಿ ಹೇರಳವಾಗಿ ವೈಟಮಿನ್ಸ್ ಇರ್ತದ. ಅಂದ್ರೆ ವೈಟಮಿನ್ ಎ ಇರ್ತದ, ವೈಟಮಿನ್ ಸಿ ಇರ್ತದ, ವೈಟಮಿನ್ B6 ಇರ್ತದ. ಸೊ ಇದೆಲ್ಲ ನ್ಯೂಟ್ರಿಯನ್ಸ್ ನಿಮ್ಮ ಮಗುವಿನ ಡೆವಲಪ್ಮೆಂಟಿಗೆ, ನಿಮ್ಮ ಮಗುವಿನ ಗ್ರೋತಿಗೆ ಬಹಳನೇ ಹೆಲ್ಪ್ ಮಾಡ್ತದ. ಆಮೇಲೆ ಇದು ಫೋಲಿಕ್ ಆಸಿಡ್ ಅಲ್ಲೂ ರಿಚ್ ಆಗಿರ್ತದ. ಸೊ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟಿಗೆ ಬಹಳನೇ ಸಪೋರ್ಟ್ ಮಾಡ್ತದ. ಆದರೆ ಅತಿಯಾಗಿ ತಿನ್ನಕ್ಕೆ ಹೋಗ್ಬೇಡ್ರಿ, ಎಲ್ಲಾನು ಲಿಮಿಟ್ ಅಲ್ಲಿ ತಿನ್ನೋದು ಬಹಳನೇ ಸೂಕ್ತ. ಆಮೇಲೆ ಮಾವಿನ ಹಣ್ಣಂದಾಗ ರಾ ಅಂದ್ರೆ ಮಾವಿನಕಾಯಿ ತಿನ್ಬೇಕನ್ನೋ ಆಸೆನೂ ಇರ್ತದೆ. ಬಹಳಷ್ಟು ಜನ ಗರ್ಭಿಣಿಯರು ಆ ಆಸೆನ ಅನುಭವಿಸ್ತಾರ ಆ ಟೈಮ್ನಾಗ. ಸೊ ಮಾವಿನಕಾಯಿ ಈಸ್ ಆಲ್ಸೋ ಗುಡ್. ಅದನ್ನು ದೇಹಕ್ಕೆ ಆ ಟೈಮ್ನಾಗ ನಿಮ್ಗೇನದು ಕ್ರೇವಿಂಗ್ಸ್ ಇರ್ತದ, ಆ ಕ್ರೇವಿಂಗ್ನ ಸ್ಯಾಟಿಸ್ಫೈ ಮಾಡ್ತದ. ಟ್ಯಾಂಜಿ ಫ್ಲೇವರ್ನ ತಿನ್ಬೇಕಂತೇನು ಅನಿಸ್ತಿರ್ತದ, ಅದನ್ನ ಸ್ಯಾಟಿಸ್ಫೈ ಮಾಡ್ತದ. ನೆಕ್ಸ್ಟ್ ಆರೆಂಜಸ್ ಅಲ್ಲಿ ವೈಟಮಿನ್ ಸಿ ಇರ್ತದ. ಗುಡ್ ಫಾರ್ ಸ್ಕಿನ್, ಅಂದ್ರೆ ಮಗುವಿನ ಸ್ಕಿನ್ ಹೆಲ್ತ್ ಚೆನ್ನಾಗಿ ಬರಕ, ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿ ಬರಕ ಹೆಲ್ಪ್ ಮಾಡ್ತದ. ಆಮೇಲೆ ಹೈಡ್ರೇಟೆಡ್ ಆಗಿ ಇಡ್ತದೆ ನಿಮ್ಮ ಬಾಡಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರ್ತದೆ. ಸೊ ಇಮ್ಯುನಿಟಿ ನಿಮ್ದು ಸ್ಟ್ರಾಂಗ್ ಆಗ್ತದ. ಹಾಗಾಗಿ ಆರೆಂಜ್ ಇಸ್ ಆಲ್ಸೋ ಅ ಮಸ್ಟ್ ಫ್ರೂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಿವಿ ಫ್ರೂಟ್. ಇದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಹೆಚ್ಚಿಗೆ ಇರ್ತದೆ. ಅಂದ್ರೆ ವೈಟಮಿನ್ ಸಿ, ವೈಟಮಿನ್ ಇ ಎಲ್ಲ ಇರ್ತದ. ಆಮೇಲೆ ಫೈಬರ್ ರಿಚ್ ಆಗಿರ್ತದ. ಹಾಗಾಗಿ ಏನೇ ಒಂದು ಅಜೀರ್ಣ ಸಮಸ್ಯೆ ಏನು ಕಾಡ್ತಿರ್ತದೆ ಗರ್ಭಿಣಿ ಆಗಿದ್ದಾಗ ಅದು ಎಲ್ಲ ಆಗಂಗಿಲ್ಲ ಈ ಹಣ್ಣು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದಾಗ. ಬಟ್ ಈ ಹಣ್ಣು ಅತಿಯಾಗೂ ಸೇವನೆ ಮಾಡಬಾರ್ದಾಗ್ತದ. ಲಿಮಿಟ್, ನಾನಲ್ಲ ಯಾವುದೇ ಹಣ್ಣಾಗಿರ್ಬೋದು ಲಿಮಿಟೆಡ್ ಆಗಿರಬೇಕು. ಬಿಕಾಸ್ ಇದರಿಂದ ಸ್ವಲ್ಪ ಹುಳಿ ಇರೋದ್ರಿಂದ ಆಸಿಡಿಟಿ ಏನಾರ ಹಾರ್ಟ್ ಬರ್ನ್ ಆ ಥರ ಪ್ರಾಬ್ಲಮ್ ಆಗ್ಲತ್ತಿತ್ತು ಅಂತಂದ್ರೆ ಅದ್ರ ಇಂಟೇಕ್ನ ನೀವು ರೆಡ್ಯೂಸ್ ಮಾಡ್ಕೋಬಹುದು ಅಥವಾ ಪೂರ್ತಿಯಾಗಿ ಬಿಡ್ನೋಬಹುದು. ವಾರದಲ್ಲಿ ಒಂದು 2-3 ಸಲ ತಗೊಳೋದು, ಆ ಲೆವೆಲಿಗೆ ನೀವು ಲಿಮಿಟ್ ಮಾಡ್ಕೊಂಡ್ರು ಒಳ್ಳೇದು. ಬಿಕಾಸ್ ಇದ್ರಲ್ಲಿರೋ ವೈಟಮಿನ್ಸ್ ಮಿನರಲ್ಸ್ ಅಷ್ಟೇ ಮಿಸ್ ಆಗಂಗಿಲ್ಲ ಪೂರ್ತಿಯಾಗಿ ಅವಾಯ್ಡ್ ಮಾಡಿದಾಗ. ಅದ್ರ ಜೊತೆಗೆ ಇದು ಆಕ್ಚುಲಿ ನಿಮಗ ಸ್ಟ್ರೆಸ್ ಆಗೋದ್ರಿಂದನೂ ತಡೆಗಟ್ಟುತ್ತದೆ. ಸೊ ಆ ಟೈಮ್ನಾಗ ಏನೇ ಒಂದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಅನ್ನೆಸೆಸರಿ ಥಾಟ್ಸ್ ಬಂದು ಸ್ಟ್ರೆಸ್ ಆಗ್ಬೋದು, ಅದೆಲ್ಲ ಒಂಥರ ಇದು ರಿಲೀಫ್ ಕೊಡ್ತದೆ ಅದರಿಂದ. ಅದ್ರ ಜೊತೆಗೆ ಸ್ಲೀಪಿಂಗ್ ಪ್ರಾಬ್ಲಮ್ಸ್ನೂ ಆಗ್ತದ, ನಿದ್ದೆ ಎಲ್ಲ ಸರಿ ಆಗ್ತಿರಲ್ಲ ಗರ್ಭಿಣಿ ಆಗಿದ್ದಾಗ. ಸೊ ಅದರಿಂದನೂ ಇದು ನಿಮ್ಗೆ ಕಾಪಾಡ್ತದ. ಅಂದ್ರೆ ನಿಮ್ಗೆ ಒಳ್ಳೆ ನಿದ್ರೆ ಬರಕ ಹೆಲ್ಪ್ ಮಾಡ್ತದೆ ಕಿವಿ ಫ್ರೂಟ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಟ್ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಒಂದು ಮಾತು ಏನಂದ್ರೆ, ಈ ಹಣ್ಣುಗಳ ಗರ್ಭಿಣಿಯರಿಗೆ ಅನ್ನೆಸೆಸರಿ ವೇಟ್ ಗೇನ್ ಆಗೋದ್ರಿಂದನೂ ತಡೆಗಟ್ಟುತ್ತದೆ. ಬಿಕಾಸ್ ಲೋ ಇನ್ ಕ್ಯಾಲರೀಸ್ ಇರ್ತದ, ಬಟ್ ನಿಮ್ಗೆ ಫುಲ್ ಆಗಿಡ್ತದ ಮತ್ತು ನಿಮ್ಮ ದೇಹಕ್ಕೆ ನ್ಯೂಟ್ರಿಯನ್ಸ್ನು ಕೊಡ್ತದ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅನ್ನೆಸೆಸರಿ ವೇಟ್ ಗೇನ್ ಆಗಂಗಿಲ್ಲ, ಅದರಿಂದ ಯಾವುದು ಕಾಂಪ್ಲಿಕೇಶನ್ಸು ಎದುರಾಗಂಗಿಲ್ಲ. ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು. ಸೊ ಅದೆಲ್ಲಾನು ಅವಾಯ್ಡ್ ಆಗ್ತದ. ಆಮೇಲೆ ನಿಮ್ಮ ಕ್ರೇವಿಂಗ್ಸ್, ಸ್ವೀಟ್ ಕ್ರೇವಿಂಗ್ಸ್ ಏನಿರ್ತದಲ್ಲ, ಶುಗರ್ ಕ್ರೇವಿಂಗ್ಸ್, ಅದನ್ನು ಇದು ಸ್ಯಾಟಿಸ್ಫೈ ಮಾಡ್ತದೆ. ಬಿಕಾಸ್ ಇವೆಲ್ಲ ರುಚಿಯಾಗಿರ್ತಾವ, ಹಣ್ಣುಗಳು ಸ್ವೀಟ್ ಆಗಿರ್ತಾವ. ಸೊ ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡಿದಾಗ ನೀವು ಸ್ವೀಟ್ಸ್ ಪ್ಯಾಕ್ಡ್ ಏನೇ ಇರ್ತಾವಲ್ಲ ಸ್ವೀಟ್ಸ್, ಅದ್ರದ್ದು ಮೊರೆ ಹೋಗಲ್ಲ, ಜಂಕ್ ಮೊರೆ ಹೋಗಂಗಿಲ್ಲ. ಅದರಿಂದ ವೇಟ್ ಗೇನ್ ಅನ್ನೆಸೆಸರಿಯಾಗಿ ಆಗಂಗಿಲ್ಲ. ಬೇರೆ ಯಾವ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ನು ನಿಮಗೆ ಎದುರಾಗಂಗಿಲ್ಲ. ಸೊ ಇದೂ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಓವರ್ ಈಟಿಂಗ್ ಅವಾಯ್ಡ್ ಮಾಡ್ರಿ. ಮಾಡ್ರೇಷನ್ ಇಸ್ ದ ಕೀ, ಇದು ನೆನ್ಪಿಟ್ಕೋರಿ. ಆಮೇಲೆ ಯಾವುದೇ ಹಣ್ಣು ಸೇವನೆ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಬೇಕು. ಬಿಕಾಸ್ ಮೇಲ್ಗಡೆ ಸ್ಕಿನ್ ಮೇಲೆನೆ ಎಷ್ಟೊಂದು ಜರ್ಮ್ಸ್ ಎಲ್ಲ ಇದಿರ್ತಾವ. ಸೊ ಗರ್ಭಿಣಿ ಆಗಿದ್ದಾಗ ಬೇಗನೆ ಇನ್ಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದ. ಸೊ ಹಾಗಾಗಿ ಕರೆಕ್ಟಾಗಿ ಕ್ಲೀನಾಗಿ ವಾಶ್ ಮಾಡಿ ಹಣ್ಣುಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ನೀವು ಯಾವ ಥರದ ಹಣ್ಣುಗಳನ್ನು ಸೇವನೆ ಮಾಡತ್ತೀರಿ, ನಿಮ್ಮ ಡಯಟಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರಿ ಅನ್ನೋದನ್ನು ಡಾಕ್ಟರ್ ಗಮನಕ್ಕೆ ಒಂದ್ಸಲ ತರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.